ನಮ್ಮ ಈ ಪರಿಸರದಲ್ಲಿ ಬಹಳ ಸಂತೋಷದ ಸಂಭ್ರಮದ ದಿನ. ನಮಗೆ ಅಬ್ದುಲ್ ವಹಾಬ್ ಅವರು ಬೈಕಂಪಾಡಿಯಲ್ಲಿ ಇವರ ಇಂಥದ್ದೇ ಒಂದು ಕಾರ್ಯಕ್ರಮ ನಡೆದಾಗ ನಮ್ಮನ್ನು ಕರೆದು ಅಲ್ಲಿ ರಾತ್ರಿವರೆಗೆ ಕೂತ್ಕೊಳ್ಸಿ ಅನೇಕ ಜಾತಿ ಮತ ಭೇದವನ್ನು ಮರೆತು ಬಾಳಿನ ಕಟ್ಟ ಕಡೆಯ ಜನರ ಸೇವೆಯನ್ನು ಮಾಡುವಂತ ಕಾರ್ಯವನ್ನು ನೋಡಿ ನಾನು ಬಹಳಷ್ಟು ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದೆ. ಅವರು ಒಂದು ದಿನ ನನ್ನ ಮನೆಗೆ ಬಂದಿದ್ರು, ಇಲ್ಲಿ ನಮ್ಮ ಉಚ್ಚಿಲದ ನನ್ನ ಆತ್ಮೀಯರೊಂದಿಗೆ. ಆಗ ನನಗೆ ಅವರ ಬಗ್ಗೆ ಅಷ್ಟೊಂದು ಪರಿಚಯ ಇರಲಿಲ್ಲ. ಆದರೆ ಆ ಕಾರ್ಯಕ್ರಮ ನೋಡಿದಾಗ ನಾನು ಬಹಳ ಸಂತೋಷಪಟ್ಟೆ. ಇವರು ಲಕ್ಷಾಂತರ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅನೇಕ ಮಧ್ಯಮ ವರ್ಗದ ಬಡವರ್ಗದ ಜನರ ಏನು ಅವರ ಬಾಳಿನ ಕನಸಿದೆ ಅದನ್ನು ಇವರು ಈಡೇರಿಸಿದ್ದಾರೆ. ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಕೇವಲ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಅವರು ಭಾರತದಿಂದ ಆಚೆ ಕೂಡ ಹೋಗಿ ಅಲ್ಲಿ ಕೂಡ ಅನೇಕ ಜನರ ಈ ವಫಾ ಎಂಟರ್ಪ್ರೈಸಸ್ ಮೂಲಕ ಅವರನ್ನು ಕೂಡ ಈ ಒಂದು ಯೋಜನೆಯಲ್ಲಿ ಒಳಪಡಿಸಿದ್ದಾರೆ. ಅವರಲ್ಲಿ ಜನರು ಬಹಳಷ್ಟು ವಿಶ್ವಾಸ ಇಟ್ಟಿದ್ದಾರೆ. 7 ವರ್ಷ ನಡೆದಿದೆ. ನಾವು ಹಿಂದೂ ಧರ್ಮದಲ್ಲಿ ಒಂದು ಮಾತಿದೆ, ನಾವು ಒಂದು ಮದುವೆ ಆಗುವಾಗ ಸಪ್ತಪದಿ ತುಡಿಬೇಕು ಅಂತ. ಆ ಸಪ್ತಪದಿ ತುಡಿದ್ರೆ ಆ ಸಪ್ತಪದಿ ನಮ್ಮ ಬಾಳನ್ನು ಗಟ್ಟಿ ಮಾಡ್ತದೆ, ಆ ಕಟ್ಟಿದಂಥ ತಾಳಿಗೆ ಮಹತ್ವ ಬರ್ತದೆ ಅಂತ. ಆದ್ರಿಂದ ಈ ವಫಾದವರು ಕೂಡ ಸಪ್ತಪದಿ ತುಳಿದಾಗಿದೆ. 7 ವರ್ಷ ಅವರದ್ದು ಆಗಿದೆ. ವಫಾ ಅಂತ ಹೇಳಿದ್ರೆ ನಿಷ್ಠೆ ಅಂತ ಹೇಳಿದರು. ಬೈಕಂಪಾಡಿಯಿಂದ ಮೂಳೂರಿಗೆ ಅವರ ನಿಷ್ಠೆ ಬಂದಿದೆ. ನಮ್ಮ ಮೂಳೂರಿನ ಜನರಿಗೆ ಒಂದು ಒಳ್ಳೆಯ ಅವಕಾಶ ಆಗಿದೆ. ಈ ಪರಿಸರದಲ್ಲಿ ಕೂಡ ಈ ಸಂಸ್ಥೆಯನ್ನು ಮೆಚ್ಚಿ ಈ ಸಂಸ್ಥೆಯೊಂದಿಗೆ ಕೈ ಜೋಡಿಸುವಂತ ಅವಕಾಶ ಆಗಿದೆ. ಅನೇಕ ಬಡ ಜನರ ಸೇವೆ ಮಾಡುವಂತ ಅವಕಾಶ ಅವರಿಗೆ ಇನ್ನೂ ಮುಂದೆ ಒದಗಿ ಬರಲಿ. ನಾವು ಈಗಾಗಲೇ ನಮ್ಮ ಅನೇಕ ಗಣ್ಯರು ಅವರ ಮಾತುಗಳನ್ನು ಕೇಳಿದ್ದೇವೆ, ನಮಗೆ ಬಹಳ ಸಂತೋಷ ಆಯಿತು. ಆದರೆ ಇದು ವಫಾ ಎಂಟರ್ಪ್ರೈಸಸ್ನವರ ವ್ಯಾವಹಾರಿಕ ಕ್ಷೇತ್ರದ ವೇದಿಕೆ. ಆದ್ದರಿಂದ ನಾವು ಜಾತ್ಯತೀತ ತತ್ವ ಸಿದ್ಧಾಂತ ಇದನ್ನೆಲ್ಲ ಬಹಳಷ್ಟು ಕಂಡಿದ್ದೇವೆ ಹತ್ತಿರದಲ್ಲಿ. ಯಾರು ಕೋಮುವಾದಿಗಳಿದ್ದಾರೆ, ಯಾರು ಕೋಮು ದ್ವೇಷ ಮಾಡುವವರಿದ್ದಾರೆ, ಯಾರು ಕೋಮುವಾದಿಗಳಿಂದ ಒಂದಿಗೆ ಕೈ ಜೋಡಿಸುವವರಿದ್ದಾರೆ, ಅವರನ್ನೆಲ್ಲ ನೋಡಿದ್ದೇವೆ. ನಮ್ಮ ಮನಸ್ಸುಗಳನ್ನು ಬೇರ್ಪಡಿಸುವಂತ ಯಾವುದೇ ಶಕ್ತಿಗಳು, ಯಾವುದೇ ವ್ಯಕ್ತಿಗಳು ಅವರ ಮನಸ್ಸು ಶುದ್ಧವಾಗಿದ್ದಾಗ ನಾವು ಪರಿಶುದ್ಧವಾಗಲಿಕ್ಕೆ ಸಾಧ್ಯತೆ ಆಗ್ತದೆ. ನಾವು ಬಡ ಜನರ ಸೇವೆಯನ್ನು ಮಾಡುವಾಗ ಪ್ರಾಮಾಣಿಕತೆ ಇದ್ದರೆ, ಯಾರು ನಾವು ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದ್ದಾರೆ, ಯಾರಿಗೆ 3 ಹೊತ್ತಿನ ಊಟಕ್ಕಿಲ್ಲ, ಯಾರಿಗೆ ಸರಿಯಾದ ಸೂರಿಲ್ಲ, ಬಡ ಬದಿಯ ಮನೆಯವ ಯಾರು ಊಟ ಮಾಡ್ತಾ ಇಲ್ಲ, ನಾನು ಹೊಟ್ಟೆ ತುಂಬ ತಿಂದು ಮಲಗಿದ್ರೆ ಅಲ್ಲಿ ಸಾಮರಸ್ಯ ಬರುವುದಿಲ್ಲ. ನಾವು ನಮ್ಮಿಂದ ಆದಂತ ಸೇವೆಯನ್ನು ಭಾಷಣದ ಮೂಲಕ ಮಾಡಿದ್ರೆ ಅದು ಕಾರ್ಯಗತ ಆಗುವುದಿಲ್ಲ. ನಾವು ನಮ್ಮ ನಿಷ್ಠೆಯನ್ನು ನಮ್ಮಲ್ಲಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ಮಾಡಿದಾಗ ಭಾರತ ಅದು ವಿವಿಧತೆಯಲ್ಲಿ ಏಕತೆಯನ್ನು ಕಂಡ ಭಾರತ ಆಗ್ತದೆ, ಸಾಮರಸ್ಯವನ್ನು ಕಂಡ ಭಾರತ ಆಗ್ತದೆ, ವಿಶ್ವಾಸವನ್ನು ಕಂಡ ಭಾರತ ಆಗ್ತದೆ, ಗಾಂಧೀಜಿಯವರ ಕನಸಿನ ಭಾರತ ಆಗ್ತದೆ. ನಾವೆಲ್ಲ ಜಾತ್ಯತೀತ ಸಿದ್ಧಾಂತವನ್ನು ನೆಚ್ಚಿಕೊಂಡು ಬಾಳುವಂತ ಭಾರತ ಆಗ್ತದೆ. ನಮ್ಮಲ್ಲಿ ಯಾರಲ್ಲೂ ಕೂಡ ಭೇದ ಇಲ್ಲ. ನಾವು ಯಾರು ಬಡ ಜನರಿದ್ದಾರೆ, ಯಾರು ಬದುಕಲಿಕ್ಕೆ ತೊಂದರೆಯಲ್ಲಿದ್ದಾರೆ ಅಂಥವರನ್ನು ಮೇಲಕ್ಕೆತ್ತುವುದೇ ನಮ್ಮ ಧರ್ಮ. ಎಲ್ಲ ಧರ್ಮದಲ್ಲೂ ಸಾರಾಂಶ ಅದೇ ಇರುವಂಥದ್ದು. ಅಂತ ಜನರಿಗೆ ಬೆಳಕು ಕೊಡುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗ್ತದೆ. ನಾವು ಮಾಡುವಂಥ ಕಾರ್ಯಕ್ಷೇತ್ರದಲ್ಲಿ ಯಾವತ್ತೂ ಜಾತಿಗಳನ್ನು ನೋಡಿಲ್ಲ, ಅವರು ಯಾರು ಅಂತ ನೋಡಿಲ್ಲ.
ಯಾರು ಬಡವ ನಮ್ಮಲ್ಲಿಗೆ ಬಂದಿದ್ದಾನೆ ಅವನಿಗೆ ನಮ್ಮಿಂದ ಏನು ಸಾಧ್ಯವೋ ಅದನ್ನು ಮಾಡಿಕೊಟ್ಟಿದ್ದೇವೆ. ಸುಮಾರು 800 ಜನ ಬಡವರಿಗೆ ನಿವೇಶನವನ್ನು ಕೊಟ್ಟಿದ್ದೇವೆ. ಎಲ್ಲಿಯೂ ಜಾತಿ ನಿಮ್ಗೆ ಗೊತ್ತಿದೆ, ಜಾತಿ ನೋಡಿಲ್ಲ. ನಾವು ಎಲ್ಲ ಧರ್ಮದವರನ್ನು ಪ್ರೀತಿಸುವವರು. ಆ ಪ್ರೀತಿಯ ಮಾರ್ಗವೇ ನಮಗೆ ಜಾತಿ ಕೊಡ್ತದೆ. ನಮ್ಮ ಮಾನವನ ಜೀವನ ಅದು ಒಂದು ಶ್ರೇಷ್ಠವಾದಂಥ ಜೀವನ. ವಫಾದವರು ಆ ಜೀವನವನ್ನು ಅರ್ಥ ಮಾಡಿಕೊಂಡು ಇವರವರು ಯಶಸ್ಸು ಕಾಣಬೇಕಾದರೆ, ವ್ಯವಹಾರದಲ್ಲಿ ಯಶಸ್ಸಾಗಬೇಕಾದ್ರೆ, ಅವರಲ್ಲಿ ನಿಷ್ಠೆ ಬರಬೇಕಾದ್ರೆ, ಪ್ರಾಮಾಣಿಕತೆ ಬರಬೇಕಾದ್ರೆ ಅವರಲ್ಲೊಂದು ಗುರಿ ಇರಬೇಕು. ಆ ಗುರಿ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಏನು ವ್ಯವಹಾರ ಮಾಡಿ ಉಳಿತಾಯ ಆಗ್ತದೆ ಅದನ್ನು ಬಡ ಜನರಿಗೆ ಹಂಚಿಕೆ ಮಾಡಬೇಕು. ಬಡವರ ಅನುಗ್ರಹ ನಮ್ಮ ಮೇಲೆ ಇದ್ದಾಗ ಆ ಏನು ನಾವು ಮಾಡ್ತೇವೆ ಅದೆಲ್ಲ ಯಶಸ್ಸಾಗ್ತದೆ, ಅದು ಭಗವಂತನಿಗೆ ಹತ್ತಿರ ಆಗ್ತದೆ. ಆದ್ರಿಂದ ವಫಾದವರ ಈ ಒಂದು ವ್ಯವಸ್ಥೆ ಅತ್ಯಂತ ಶ್ರೇಯಸ್ಸಾಗಿದೆ. ನಾವು ಕೂಡ ಮಸೀದಿಯಲ್ಲಿ ಉರುಸಾದಾಗ ಆ ಉರುಸಿನಲ್ಲಿ ಭಾಗವಹಿಸಿ ನಿರಂತರವಾಗಿ ಹರಕೆಯನ್ನು ಸಲ್ಲಿಸ್ತೇವೆ. ಚರ್ಚಿನಲ್ಲಿ ಎಲ್ಲಾದರೂ ನಾವು ಶಾಂತಮಾರಿ ಆದಾಗ ಆ ಶಾಂತಮಾರಿಯಲ್ಲಿ ಭಾಗವಹಿಸಿ ಆ ಕ್ರಿಶ್ಚಿಯನ್ ಧರ್ಮದವರೊಂದಿಗೆ ಇರ್ತೇವೆ. ಅದೇ ರೀತಿ ನೀವು ಕೂಡ, ನಾವು ಮಾರಿಯಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತಾ ಇದೆ. ನಾಳೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಿನ್ನೆ ಬಹಳಷ್ಟು 2 ಜಿಲ್ಲೆಗಳಿಂದ ಹೊರೆ ಕಾಣಿಕೆಗಳು ಹರಿದು ಬಂದಿದೆ. ಇಂದು ಮುಸ್ಲಿಂ ಬಾಂಧವರು, ನಾನೇ ಅದರ ಅಧ್ಯಕ್ಷನಾಗಿದ್ದೇನೆ, ಇಂದು ಮುಸ್ಲಿಂ ಬಾಂಧವರು ದೊಡ್ಡ ಪ್ರಮಾಣದ ಹೊರೆ ಕಾಣಿಕೆಯನ್ನು ನಮ್ಮ ಮೇಲಿನ ವಿಶ್ವಾಸದಿಂದ ತಂದು ಕೊಟ್ಟಿದ್ದಾರೆ. ಅಲ್ಲಿ ನಾಳೆ ಊಟ ಮಾಡುವುದು ಹಿಂದೂಗಳು, ಇತರ ಧರ್ಮದವರು. ಅದನ್ನು ಯಾರು ನೋಡಿಲ್ಲ. ನಾವೆಲ್ಲ ಬಂದು ನಮ್ದೆಲ್ಲ ಧರ್ಮ ಒಂದೇ ಅಂತ ಹೇಳಿ ನೀವು ಅದಕ್ಕೆ ಸಾಕಾರ ಮಾಡಿಕೊಂಡು ಬಂದಿದ್ದೀರಿ. ಅನೇಕರು ದೇಣಿಗೆಯನ್ನು ಮುಸಲ್ಮಾನರು ಕೊಟ್ಟಿದ್ದಾರೆ. ಆ ಮಾರಿಯಮ್ಮನ ಕಷ್ಟ ಅಲ್ಲಿ ದೇವಸ್ಥಾನಕ್ಕೆ ಬಂದು ಮುಸಲ್ಮಾನ ಬಂಧುಗಳು ಅನೇಕರು ಕಷ್ಟಗಳನ್ನು ಹೇಳಿ ಪರಿಹಾರ ಮಾಡಿಕೊಂಡದ್ದು ಕೂಡ ಇದೆ. ಆದ್ರಿಂದ ನಾವು ಯಾವುದೇ ಧರ್ಮದ ದ್ವೇಷಗಳಾಗಬಾರ್ದು, ಯಾವುದೇ ಜಾತಿಯ ದ್ವೇಷಗಳಾಗಬಾರ್ದು. ನಾವೆಲ್ಲರೂ ಒಂದಾಗಿ ಬಾಳುವಂಥದ್ದನ್ನು ನಾವೆಲ್ಲ ಕೂಡಿ ಬಾಳಿ ಎಲ್ಲರೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಫಾ ಎಂಟರ್ಪ್ರೈಸಸ್ನವರು, ನಮ್ಮ ಅಶ್ರಫ್ ಅವರು, ಮಾಜಿ ಮೇಯರ್ ಅವರು ಬಹಳ ಹೊತ್ತಿನಿಂದ ಇಲ್ಲಿದ್ದಾರೆ. ಕೇರಳದ ಧರ್ಮಗುರುಗಳು ಬಂದಿದ್ದಾರೆ. ಬಹಳ ದೊಡ್ಡ ಚಿಂತಕರು, ನಮ್ಮ ಬಹಳ ಆತ್ಮೀಯರು ಆದಂಥ ಶಫಿ ಸಾದಿ ಅವರು ಈಗಾಗಲೇ ಮಾತಾಡಿ ಹೋಗಿದ್ದಾರೆ. ನಮ್ಮ ರಾಮ್ ಚೇತನ್ ಅವರು ಬಹಳ ಒಳ್ಳೆಯ ಗಟ್ಟಿ ಧ್ವನಿ, ಜಾತ್ಯತೀತ ವಾದಿಯಾಗಿ ಒಳ್ಳೆಯ ವಿಚಾರಗಳನ್ನು ಯಾವತ್ತೂ ಮಾತಾಡ್ತಾರೆ. ನಮ್ಮ ಮರಳಿಯವರು ನಮ್ಮ ಬಹಳ ಆತ್ಮೀಯರಾಗಿದ್ದಾರೆ. ಎಲ್ಲ ವೇದಿಕೆಯಲ್ಲಿ ಗಣ್ಯರಿದ್ದಾರೆ. ನಿಮಗೆಲ್ಲ ಈ ಸಂದರ್ಭದಲ್ಲಿ ಶುಭ ಹಾರೈಕೆ ಮಾಡ್ತಾ, ನಮ್ಮ ಅಬ್ದುಲ್ ವಾಹದ್ ಅವರು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ಸಂಸ್ಥೆ ಉತ್ತರವಾಗಿ ಬೆಳಗಲಿ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ದೀಪ ಉರಿಸುವುದು ಸುಲಭ, ಉರಿಸಿದ ದೀಪವನ್ನು ನಂದಿಸುವುದು ಸುಲಭ, ಆದರೆ ಸದಾಕಾಲ ಪ್ರಜ್ವಲಿಸುವಂತೆ ಮಾಡುವುದು ಮಹತ್ವರ ಅಂತ. ಆದ್ರಿಂದ ಈ ಏನು ಸಂಸ್ಥೆ ಇದೆ, ಈ ಸಂಸ್ಥೆಯನ್ನು ನಮ್ಮ ಅಬ್ದುಲ್ ವಾದ್ ಅವರು ಹುಟ್ಟು ಹಾಕಿದ್ದಾರೆ ಅವರ ಮಗಳ ಹೆಸರಿನಲ್ಲಿ. ಅದನ್ನು ಇನ್ನು ಬೆಳೆಸುವಂತ ಕರ್ತವ್ಯ ಅವರ ಮಕ್ಕಳು ಮತ್ತು ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ನೌಕರರು, ಅವರು ಸ್ವಯಂ ಸ್ಫೂರ್ತಿಯಿಂದ, ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಆ ಒಂದು ದೀಪಕ್ಕೆ ಎಣ್ಣೆಯನ್ನು ಹಾಕಿ ಇನ್ನಷ್ಟು ಪ್ರಜ್ವಲ ಆಗುವಂತೆ ಮಾಡಿ ಈ ಸಂಸ್ಥೆ 100 ಜಿಲ್ಲೆಗಳಲ್ಲಿ ಬೆಳಗಿ ಬರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ವಂದನೆ.